ಕಂಗ್ರ್ಯಾಚುಲೇಷನ್ಸ್ ಮೈ ಲಿಟಲ್ ಫ್ರೆಂಡ್. ಹಂಗಂದ್ರೆ ಹಾಗಂದ್ರೆ ನಿನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸ್ಕೂಲಲ್ಲಿ ಸೀಟ್ ಸಿಕ್ತಲ್ಲ, ಅದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಫ್ರೆಂಡ್. ಆದ್ರೆ ನಂಗೊಂದು ಡೌಟು. ನಾನು ಈಗ ತಾನೇ ಸ್ಕೂಲಿಂದ ಬಂದಿದ್ದೀನಿ, ನಿಮ್ಗೆ ಗೊತ್ತು ನಾನು ಪರೀಕ್ಷೆಯಲ್ಲಿ ಪಾಸ್ ಆದೆ ಅಂತ? ನಂಗೆ ಎಲ್ಲ ಗೊತ್ತಾಗುತ್ತೆ. ನಾನು ಯಾರ ಫ್ರೆಂಡ್ ಹೇಳು? ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾನ್ಫಿಡೆನ್ಸ್ ಮೇಲೆ ನಿಂಗೆ ಗುಡ್ ನ್ಯೂಸ್ ಕೊಡೋದಕ್ಕಿಂತ ಮುಂಚೆನೇ ನಾನು ನಿಂಗೆ ವಿಶ್ ಮಾಡಿದ್ದು. ನಿಂಗೋಸ್ಕರ ಈ ಬಲೂನ್ ತಂದಿದ್ದು. ಇಷ್ಟ ಆಯ್ತಾ? ಹ್ಞೂ ಫ್ರೆಂಡ್, ತುಂಬಾ 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 ಇಷ್ಟ ಆಯ್ತು. ಫ್ರೆಂಡ್ ಅಂದ್ರೆ ಫ್ರೆಂಡು. ಇರು, ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ನಿಂಗೆ ಇನ್ನೂ ಸರ್ಪ್ರೈಸ್ ಇದೆ. ಏನು? ಇರು, ಬಂದೆ. ಆಲ್ ಗಿಫ್ಟು ನಮ್ಮ ಲಿಟಲ್ ಚಾಂಪ್ಗೆ. ಫ್ರೆಂಡ್, ಇಷ್ಟು ನನ್ಗೆನಾ? ಆದ್ರೆ ಇಷ್ಟನ್ನು ಒಂದೇ ಸಲ ತಿನ್ಬಾರ್ದು, ಹಲ್ಲ ಹಾಳಾಗ್ಬಿಡುತ್ತೆ. ಓಕೆನಾ? ಎಸ್, ಆಟಾಡ್ಕೋ. ಏರಕ್ಕೆ ಇತ್ತರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಿಗೆ ದೀಪು, ಏನಿದೆಲ್ಲ? ಅಮ್ಮ, ಅದು ಸ್ಕೂಲಲ್ಲಿ ಸೀಟ್ ಸಿಕ್ತಲ್ಲ, ಅದಕ್ಕೆ ಫ್ರೆಂಡ್ ಇದೆಲ್ಲ ಕೊಟ್ರು. ದೀಪು, ನಿನಗೆ ಎಸ್ಸಲ್ಲಿ ಹೇಳಿದ್ದೀನಿ ಯಾರಾದರೂ ಏನಾದರೂ ಕೊಟ್ರೆ ಹಾಗೆಲ್ಲ ಈಸ್ಕೋಬಾರ್ದು ಅಂತ. ಹೋಗು, ಮೊದಲು ವಾಪಸ್ ಕೊಟ್ಪಾ. ಶಾರದಾ ಅವರೇ, ಯಾಕೆ ಹಾಗೆ ಹೇಳ್ತೀರಾ? ಪಾಪ ಪುಟ್ಟ ಹುಡುಗಿ ಪರೀಕ್ಷೆಯಲ್ಲಿ ಪಾಸ್ ಆದ್ಲಲ್ಲ ಅನ್ನೋ ಖುಷಿಗೆ ನಾನೇ ಇದನ್ನೆಲ್ಲ ಅವಳಿಗೆ ಕೊಡಿಸಿದ್ದು. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ, ಅವಳಿಗೇನು ಅನ್ನಕ್ಕೆ ಹೋಗ್ಬೇಡಿ. ನೋಡಿ, ಅವಳಿಗೇನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ. ಅದಕ್ಕೋಸ್ಕರ ಬೇರೆಯವ್ರ ತೊಂದರೆ ತಗೊಳ್ಳೋದು ನನಗಿಷ್ಟ ಇಲ್ಲ. ನೋಡಿ, ನಿಮಗೆ ನನ್ನ ಮೇಲೆ ಏನೇ ಬೇಜಾರಿರ್ಬೋದು, ಇದನ್ನೆಲ್ಲ ನಾನು ಖುಷಿಯಿಂದ ತಂದುಕೊಟ್ಟಿದ್ದೀನಿ. ಅದನ್ನು ಬೇಡ ಅಂತ ಹೇಳೋದು ತಪ್ಪಲ್ವಾ? ದೀಪಕ್ ಸ್ಕೂಲಲ್ಲಿ ಸೀಟ್ ಸಿಕ್ಕಿದ್ದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದಕ್ಕೆ ಇದನ್ನೆಲ್ಲ ತಂದುಕೊಟ್ಟೆ. ಖುಷಿ ಆದರೆ ಖುಷಿ ಪಡಿ, ಅದನ್ನು ಹೀಗೆ ತೋರಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಏನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ. ಅವಳಿಗೆ ಇದನ್ನೆಲ್ಲ ಕೊಟ್ಟು ಹತ್ರ ಆಗೋ ಪ್ರಯತ್ನ ಮಾಡಬೇಡಿ. ನನಗಂತ ಯಾವ ಉದ್ದೇಶನೂ ಇಲ್ಲ ಶಾರದಾ ಅವರೇ. ಇಲ್ಲ ಅಂದಮೇಲೆ ಸುಮ್ಮನಿದ್ಬಿಡಿ. ಪ್ರೀತಿನ ವಸ್ತು ಮೂಲಕ ಅಳಿಯಕ್ಕೆ ಹೋಗ್ಬಾರ್ದು. ದೀಪು, ಅದನ್ನೆಲ್ಲ ವಾಪಸ್ ಕೊಡು.